ನೋಡಿ, ಪ್ರಿಯಾ ಸಿಸ್ಟರ್ ಮನೆಯಿಂದ ಹಬ್ಬಕ್ಕೆ ಮಾಡಿದ್ದ ಅಡಿಗೆ ಬಂದಿದೆ ನಮ್ಮನೆಗೆ. ಏನೇನು ಕೊಟ್ಟಿದ್ದಾರೆ, ಪಾಯಸ ಮತ್ತು ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮತ್ತು ಕಡಲೆಕಾಳು ಪಲ್ಯ ಮತ್ತು ಇಡ್ಲಿ, ಇಷ್ಟು ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಪ್ರಿಯಾ ಸಿಸ್ಟರ್, ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇಡ್ಲಿ ಎಷ್ಟು ಸ್ಪಾಂಜ್ ಥರ ಆಗಿದೆ ನೋಡಿ, ಎಷ್ಟು ಸ್ಮೂತ್ ಇದೆ ಅಂದರೆ ಅಷ್ಟು ಸ್ಮೂತ್ ಇದೆ ಇಡ್ಲಿ. ಥ್ಯಾಂಕ್ ಯು ಪ್ರಿಯಾ ಸಿಸ್ಟರ್. ಅಮ್ಮ, ಎಷ್ಟು ವೇಟ್ ಇದೆಯಾ ಮಾರೈತಿ ನೀನು? ಎಷ್ಟು ಕೆ ಜಿ ಇದೆಯಾ ನೀನು? 2 kg ಅಂತ 2 kg. ನೋಡಿ, ಇವತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ಯಾಟರ್ಡೆ ಸಂಡೇ ಬಂದೆ ಫಿಶ್ ಫ್ರೈನೇ ನೋಡ್ಬೋದು. ಎಲ್ಲ ಫಿಶ್ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ ನೋಡಿ. ಒಂದು ಟಿಪ್ ನನ್ನ ಕಡೆಯಿಂದ, ಯಾಕಂದರೆ ಈ ಥರ ನೀವು ಫಿಶ್ ಫ್ರೈ ಮಸಾಲೆ ಎಲ್ಲ ತೊಗೊತೀರಲ್ವಾ, ಫ್ರಿಜ್ಜಲ್ಲಿ ಯಾವತ್ತು ಇಡೋಕೆ ಹೋಗಬೇಡಿ, ಯಾಕಂದರೆ ಇದ್ರ ಟೇಸ್ಟೇ ಹೊರಟೋಗುತ್ತೆ. ಈ ಥರ ಒಂದು ಟೈಟ್ ಬಾಟಲಿಗೆ ಹಾಕಿ ಇಟ್ಬಿಡಿ. ಆವಾಗ ಇದರದ್ದು ಏನು ಫ್ರೆಶ್ನೆಸ್ ಇರುತ್ತೆ ಹಾಗೇ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಅದು ಏನು ಟೇಸ್ಟ್ ಇರುತ್ತೆ ಅದು ಹೋಗಿರುತ್ತೆ. ನೋಡ್ಬೋದು, ನಾನು ಮೊದಲು ಫ್ರಿಜ್ಜಲ್ಲಿ ಇಡ್ತಾ ಇದ್ದೆ, ಅವಾಗ ಟೇಸ್ಟೇ ಬರ್ತಾ ಇರಲಿಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ. ಈಗ ನಾನು ಫ್ರಿಜ್ಜಲ್ಲಿ ಇಡಲ್ಲ, ಹೊರಗೆ ಇಟ್ಬಿಡ್ತೀನಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7 o'clock ಆಗಿದೆ. ಇದು ಸ್ಯಾಟರ್ಡೇ ವ್ಲಾಗು. ಕಂಟಿನ್ಯೂ ಮಾಡಿ ನಾನು ಹಾಕಲ್ಲ, ಸ್ಯಾಟರ್ಡೇ ಸಂಡೇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಹಾಕ್ತೀನಿ. ಒನ್ ಡೇ ಫುಲ್ ವ್ಲಾಗನ್ನೇ ನಾನು ಹಾಕಲ್ಲ. ಇವಾಗ ಏನಂದರೆ ಚಾರ್ಲಿ ಫಿಲಮ್ ನೋಡ್ತಿದ್ದೆ ನಾನು ನೋಡೇ ಇರಲಿಲ್ಲ ಚಾರ್ಲಿ ಫಿಲಮು. ಅದಕ್ಕೆ ಇವತ್ತೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು 7 o'clockಗೆ ರೆಡಿಯಾಗಿದ್ದೀನಿ, ಚಾರ್ಲಿ ಫಿಲಮ್ ನೋಡೋಣ ಅಂತ ಹೇಳಿಬಿಟ್ಟು. ಪ್ರಾಗ್ಯ ಮಲಗಿದ್ದಾಳೆ, ಅವಾಗಲೇ ಮಲಗಿದ್ಲು, ಇನ್ನೂ ಎದ್ದಿಲ್ಲ. ಯಾಕಂದರೆ ಅವಳಿಗೆ ಸ್ವಲ್ಪ ಕೆಮ್ಮು ಎಲ್ಲ ಇತ್ತಲ್ಲ, ರಾತ್ರಿ ಅಷ್ಟು ನಿದ್ದೆ ಚೆನ್ನಾಗಿ ಆಗ್ತಿರ್ಲಿಲ್ಲ. ಮಲಗಿದ್ದಾಳೆ, ಮಲಗಿಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಇವಾಗ ಏನಂದರೆ ಹಾರ್ಲಿಕ್ಸ್ ಮಾಡ್ಕೊಂಡು ಬಂದೆ, ಕುಡಿಯೋಣ ಅಂತ. ಕುಡಿಬೇಕು. ಭಾಗ್ಯಂಗೆ ಕೆಮ್ಮು ಇರೋದ್ರಿಂದ ಸ್ವಲ್ಪ ಹಾಲೆಲ್ಲ ನಾನು ಕೊಡ್ತಾ ಇಲ್ಲ ಅವಳಿಗೆ. ಇವಾಗ ಹಾಲು ಕೊಡ್ತಾ ಇಲ್ಲ, ಯಾಕಂದರೆ ಕಫ ಜಾಸ್ತಿ ಆಗ್ಬೋದು ಅಂತ ಹೇಳಿಬಿಟ್ಟು ಹಾಲೆಲ್ಲ ಸ್ಟಾಪ್ ಮಾಡಿದ್ದೀನಿ ಕೊಡೋದು. ಅವಳು ನೋಡಿದರೆ ಬೇಕು ಅಂತಾಳೆ, ಮತ್ತು ಕಫ ಗಿಫ ಆಗಿ ಜಾಸ್ತಿ ಆಗಿ ಕೆಮ್ಮು ಕಮ್ಮಿ ಆಗಲ್ಲ ಅಂತ ಸ್ವಲ್ಪ ದಿವಸ ನಿಲ್ಲಿಸೋಣ ಅಂತ ನಿಲ್ಲಿಸಿದ್ದೀನಿ. 3 days ಆಯಿತು ನಾನು ವೀಡಿಯೋನೇ ಹಾಕಿರಲಿಲ್ಲ. ಹಾಕ್ತೀನಿ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ವೀಕಿಂದ. ಈ ವೀಕ್ ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಕಂಟಿನ್ಯೂಸ್ ಹಾಕ್ತೀನಿ ಇನ್ಮೇಲೆ ವೀಡಿಯೋಸ್ನ. ಓಕೆ, ನೋಡೋಣ. ಇವಾಗ ಫಿಲಮ್ ನೋಡ್ತೀನಿ. ಹಾರ್ಲಿಕ್ಸ್ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಪ್ರಾಗ್ಯ ನೋಡಿ ಚಾರ್ಲಿ ಫಿಲಮ್ ನೋಡ್ತಾ ಇದ್ದಾಳೆ. ಅವಳ ಎಕ್ಸ್ಪ್ರೆಷನ್ ನೋಡಿ, ಆ ಫಿಲಮ್ ಎಲ್ಲ ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡೆಲ್ಲ ನೋಡ್ತಾ ಇದ್ದಾಳೆ.
ಚಾರ್ಲಿ ಫಿಲಮ್ ನೋಡಿ ನನ್ನ ಕಣ್ಣು ಹೇಗಾಗಿದೆ ನೋಡಿ, ಹತ್ತು 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 ಸಾಕಾಯ್ತು. ತುಂಬ ಚೆನ್ನಾಗಿತ್ತು, ತುಂಬಾ ಬೇಜಾರಾಯಿತು ಮಾತ್ರ ನೋಡಿ. ನನ್ನ ಮಗಳಂತೂ ಪಾಪ, ನಾನು ಅಳ್ತಾನೇ ಇದ್ದೆ, ಅವಳು ಕಣ್ಣೀರು ಒರೆಸ್ತಾನೇ ಇದ್ಲು ನನ್ನ ಮಗಳು. ನಂಗೆ ಬೇಜಾರಾಯಿತು ನೋಡಿಬಿಟ್ಟು. ನಾಯಿ ಲಾಸ್ಟಿಗೆ ಸತ್ತೋಯ್ತಲ್ಲ. ನನ್ನ ಮಗಳಂತೂ ನಿಜವಾಗ್ಲೂ ಕಣ್ಣೀರು ಒರೆಸ್ತಾನೇ ಇದ್ಲು ನಂದು, ಅಲ್ವಾ ಪುಟ್ಟು? ಮಮ್ಮಿ ಎಷ್ಟು ಹತ್ಲು? ತುಂಬ ತುಂಬ ಹತ್ಲ. ನಿಂಗೆ ಬೇಜಾರಾಯ್ತಾ? ನೋಡಿ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಹತ್ತೆ ಅಂತ. ಮೂಗ್ಬಿಟ್ಟು ನೋಡಿ ಬೇಜಾರಾಯ್ತು. ಮಮ್ಮಿ ಹೇಳೋದು ನೋಡಿ, ಯಾಕೆ ಅಳ್ತಾಳೆ ಮಮ್ಮಿ ಅಂತ ಗೊತ್ತಾಗ್ತಿಲ್ಲ. ನೋಡಿ, ನಾಳೆ ಮೆಹಂದಿ ಹೆಚ್ಕೋಬೇಕು ಕೂದಲಿಗೆ. ಅದಕ್ಕೆ ಇವತ್ತೇ ನೈಟ್ ಅದನ್ನು ಕಲಸಿಟ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನಾನು ತೊಗೊಂಡಿದ್ದು ಪೌಡ್ರು. ತುಂಬ ಟೈಮಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ರೆಡ್ ಕಲರ್ ಆಗುತ್ತೆ ಕೂದಲಿದು, ಶೈನಿಂಗ್ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಿ, ನೀರು ಹಾಕ್ತೀನಿ ಅಷ್ಟೇ, ಬೇರೆ ಏನೂ ಹಾಕಲ್ಲ. ಇದು ಸಂಡೇ ಮಾರ್ನಿಂಗ್. ಸ್ಯಾಟರ್ಡೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಇವತ್ತು ಸಂಡೇ ದೋಸೆ ಮಾಡಿದ್ದೆ ಮಾರ್ನಿಂಗ್. ನಮ್ಮನೇಲಿ ಜಾಸ್ತಿ ನಾವು ದೋಸೆನೇ ಮಾಡೋದು, ಯಾಕಂದರೆ ಪ್ರಾಗ್ಯಾಗೆ ದೋಸೆ ಅಂದರೆ ಇಷ್ಟ. ಅವಳೆ ರೈಸ್ ಬಾತ್ ಆ ಥರ ಎಲ್ಲ ಮಾಡಿದರೆ ತಿನ್ನೋದಿಲ್ಲ. ಹಾಗಾಗಿ ನಾನು ದೋಸೆಯಲ್ಲಿ ಏನಾದರೂ ವೆರೈಟಿ ದೋಸೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ರೆಡಿ ಆಯಿತು ದೋಸೆ ಚಟ್ನಿ. ನನಗೆ ಪ್ರಾಗ್ಯಂಗೆ ಬೆಲ್ಲ ಮತ್ತು ತುಪ್ಪ ದೋಸೆ. ಓಕೆ, ಇವಾಗ ತಿಂತೀವಿ ನಾವು. ಅಪ್ಪು 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 ಇಲ್ಲಿ ಅಪ್ಪು. ಇವಾಗ ಮೆಹಂದಿ ರಾತ್ರಿ ಕಲಸಿಟ್ಟಿದ್ದೆಲ್ಲ ಇವಾಗ ಹಾಕೊಳ್ಳುವ ಅಂತ. ಗ್ಲೌಸ್ ಎಲ್ಲ ಬೇಕಂತೇನಿಲ್ಲ, ನಾವು ಮನೇಲೇ ಇರೋದಲ್ಲ, ಆದ್ರೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಪ್ಪೋ ನೋಡಿ, ಕಲಸಿಟ್ಟಿದ್ದೆ, ಕಲರ್ ಎಲ್ಲ ಚೇಂಜ್ ಆಗೋಗಿದೆ. ಈಗ ಹಚ್ಕೊಳ್ತೀನಿ. ಇದು ಮೊಬೈಲ್ ಕ್ಯಾಮರಾದಲ್ಲಿ ಎಷ್ಟು ಕ್ಲಿಯರ್ ಆಗಲ್ಲ, ನಾನು ಹಚ್ಕೊಳ್ತೀನಿ ಕನ್ನಡಿ ನೋಡ್ಬಿಟ್ಟು. ಹೀಗೆ ಪಾರ್ಟ್ ಪಾರ್ಟ್ ಮಾಡಿ ಹಚ್ಕೊಳ್ತೀನಿ. ಇದು ಮೊಬೈಲ್ ಈ ಥರ ಪಾರ್ಟ್ ಪಾರ್ಟ್ ಮಾಡಿಬಿಟ್ಟು ಹಚ್ಕೊಳ್ತೀನಿ. ಹೌದು, ಫುಲ್ಲಾಗಿ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ. ಮುಖದಲ್ಲೆಲ್ಲ ಆಗಿದೆ. ಅದು ನಾನು ಗ್ಲೌಸ್ ಇಲ್ದೇನೆ ಹಾಕೊಳ್ಳೋದು ಯಾವಾಗ್ಲೂ. ಇವತ್ತು ಗ್ಲೌಸ್ ಹಾಕೊಂಡೆ, ಅದು ಒಂಥರ ಕಂಫರ್ಟೇಬಲ್ ಆಗಲ್ಲ ನನಗೆ. ನೋಡ್ಬೋದು, ಹಾಕೊಂಡಿದ್ದೀನಿ. ಇದೊಂದು 2-3 ಅವರ್ಸ್ ಆಗಿ ತಲೆಯಲ್ಲಿ ಇಟ್ಕೋತೀನಿ. ಆಮೇಲೆ ಸ್ನಾನ ಮಾಡ್ತೀನಿ. ಆಮೇಲೆ ನಿಮಗೆ ನನ್ನ ಹೇರ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಎಂತ ಇದೆ ವೇಷ? ಏನು ಇದೆಂತ ಮಾಡ್ಕೊಂಡಿದ್ ಮಗ್ನೆ? ಕೈಯಲ್ಲೆಲ್ಲ ದುಡ್ಡು ಇಟ್ಕೊಂಡಿದ್ಯಾ? ಏನಿದು? ಮೇಡಮ್, ಯಾರು ನೀವು? ಮೇಡಮ್, ಯಾರು ನೀವು? ಹಾ, ಓಕೆ, ಬಾಯ್. ಯಾರು ನೀವು? ಎಲ್ಲಿಂದ ಬಂದಿದ್ದು? ಅಯ್ಯೋ, ಎಲ್ಲಿಗೆ ಹೋಗ್ಬೇಕಿತ್ತು ನಿಮ್ಗೆ? ದಾರಿ ತಪ್ಪಿ ಆಯ್ತಾ? ನಿಮ್ಮ ಹೆಸರೇನು? ಪ್ರಾಗ್ಯ. ಹೋಗ್ತದೊಂದೀಗ ಗ್ಲಾಸ್ ಒಂದು. ಓಕೆ, ನಾನು ಮೆಹಂದಿ ಹಾಕೊಂಡಿದ್ದೆ ಅಲ್ಲ ಕೂದಲಿಗೆ, ಅವಾಗ ನಿಮ್ಗೆ ತೋರಿಸ್ಲಿಲ್ಲ ಅಲ್ಲ. ನೋಡಿ ಹೇಗೆ ಕಲರ್ ಬಂದಿದೆ ಅಂತ ಹೇಳಿ. ನೋಡಿ,
ಇದು ಹಗ್ಲಿಗೆ ಸ್ವಲ್ಪ ಬಿಸಿಲಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗೆ ಕಲರ್ ಬಂದಿದೆ ಅಂತ ಕೂದಲಿಗೆ. ಇವಾಗ ದೋಸೆ ಇಟ್ಟಿತ್ತು ಸ್ವಲ್ಪ. ನಂಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ನಮ್ಮನೇಲಿ ಮಾಡಿದ್ರೆ ನನ್ನ ಹಸ್ಬೆಂಡ್ ಅಂತೂ ತಿನ್ನೋದಿಲ್ಲ, ಮತ್ತೆ ಪ್ರಾಗ್ಯಗಂತೂ ಅದು ಇಷ್ಟ ಇಲ್ಲ, ಅವಳು ತಿನ್ನಲ್ಲ. ಹಾಗಾಗಿ ಅದಕ್ಕೆ ಇವಾಗ ನಂಗೆ ಇಷ್ಟ. ನೈಟ್ ನಾನು ಏನಾದ್ರು ಲೈಟ್ ಫುಡ್ ತಿನ್ನೋದಲ್ಲ, ಹಾಗಾಗಿ ದೋಸೆ ಮತ್ತೆ ಇದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ, ಇದ್ದಿದ್ರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಮಾತ್ರ ಈರುಳ್ಳಿ ಜಾಸ್ತಿ ಹಾಕ್ಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಅವಾಗ ಚೆನ್ನಾಗಾಗುತ್ತೆ. ಸ್ವಲ್ಪ ಆಯಿಲ್ ಜಾಸ್ತಿ ಬೀಳ್ಬೇಕು ಅದಕ್ಕೆ. ಹಾಗಾಗಿ ತುಂಬಾ ದಿವಸ ಆಯ್ತು ನಾನು ವಿಡಿಯೋನೇ ಹಾಕಕ್ಕಾಗಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಈ 1 ವೀಕಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಹುದು. ನೀವೆಲ್ಲ ನಂಗೆ ಹಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಇವತ್ತು ತಿಂಡಿಗೆ ಬೇರೆ ರುಬ್ಬಿ ಇಡ್ಬೇಕು. ನಾಳೆ ನಾನು ಯಾವುದು ಅವಲಕ್ಕಿ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವಲಕ್ಕಿ ದೋಸೆ ತುಂಬಾ ಸಾಫ್ಟ್ ಆಗುತ್ತೆ, ಉದ್ದಿನ ದೋಸೆಗಿಂತನೂ ಚೆನ್ನಾಗಾಗುತ್ತೆ. ಅವಲಕ್ಕಿ, ಅಕ್ಕಿ ಮತ್ತೆ ಮೊಸರು ಹಾಕಿ ನೈಟೇನೆ ರುಬ್ಬಿಟ್ಟು ಇಡಬೇಕು. ಚೆನ್ನಾಗಾಗುತ್ತೆ, ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ದೋಸೆ. ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ, ನೀವು ನೋಡಿ ಬೇಕಾದ್ರೆ ನೋಡಿ. ಇವಾಗ ದೋಸೆಗೆ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾರು ತಿನ್ನೋದಿಲ್ಲ, ಹಾಗಾಗಿ ನಾನು ಒಬ್ಳೆ ತಿನ್ನಬೇಕು. ಹಾಗಾಗಿ ಇವಾಗ ನನಗೆ ಆಲೂಗಡ್ಡೆ ಈ ಥರ ಫ್ರೈ ಮಾಡಿ ದೋಸೆಗೆಲ್ಲ ಇದು ಮಾಡಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇವಾಗ ನೈಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಮಾತ್ರ ಜಾಸ್ತಿ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆ ಎಲ್ಲ ಹಾಕಬೇಕು, ಚೆನ್ನಾಗಾಗುತ್ತೆ. ನನ್ನ ಹತ್ರ ಇರೋದ್ರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ನೋಡಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ಆಯಿತು. ಇನ್ನು ದೋಸೆ ಮಾಡ್ಕೊಳ್ತೀನಿ. ಬೆಳಗ್ಗೆದ್ದು ದೋಸೆ ಹೊಟ್ಟೆ ಸ್ವಲ್ಪ ಉಳಿದಿತ್ತು, ಅದರದ್ದೇಗೆ ದೋಸೆ ಮಾಡೋದೀಗ. ದೋಸೆ ಹಾಕೊಂಡಿದ್ದೀನಿ, ತುಂಬ ತೆಳ್ಳಗಾಗಿ ಹಾಕಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ದೋಸೆ ಅಂತ. ಆಲೂಗಡ್ಡೆ ಪಲ್ಯ ಅಂಡ್ ದೋಸೆ ರೆಡಿ. ಬಿಸಿ ಬಿಸಿ ಆಗಿದೆ ಆಲೂಗಡ್ಡೆ ಪಲ್ಯ ಮತ್ತೆ ದೋಸೆ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಏನಂದ್ರೆ ಮೇಲೆಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಂತಾನೆ ಇಲ್ಲ, ತುಂಬಾ ಚೆನ್ನಾಗಿದೆ. ನಂಗೆ ತಿನ್ನೋದ್ರೊಳಗೆ ಗಂಟ್ಲಿಗೆ ಸಿಕ್ಬಿಡ್ತು, ಕಣ್ಣಲ್ಲೆಲ್ಲ ನೀರು ಬಂತು. ತುಂಬಾ ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಇದ್ರ ಜೊತೆಗೆ ನಾವು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.